ಬರ್ತ್ಡೇ ಪಾರ್ಟಿ ಹೋಗೋದಕ್ಕೆ ಯಾವ ರೀತಿ ರೆಡಿ ಆಗ್ತೀನಿ ಏನೇ ವೇರ್ ಸ್ಯಾರಿ ವೇರ್ ಮೈ ಫಸ್ಟ್ ಸ್ಟೆಪ್ ಹಚ್ಕೊಂಡು ಬರ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಡಬಲ್ ಟ್ಯಾಪ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮೈ ಹೇರ್ ಸ್ಟೈಲ್ ಈಸ್ ಆಲ್ ರೆಡಿ. ತಲೆ ಬಚ್ಕೊಂಡು ಕೊಂಡಿ ಹಾಕ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಬಂದೆ ಅಷ್ಟೇ. ಹೇಗಿದೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ ತಿಳಿಸಿ. ಒಂದೊಂದು ಪಾರ್ಟಿಗೂ ಒಂದೊಂದು ಥರ ಇರುತ್ತೆ, ಯಾವಾಗಲೂ ಒಂದೇ ಥರ ರೆಡಿ ಆಗೋದು ಇಲ್ಲ. ಇದು ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೆ. ಈ ಕ್ರೀಮ್ ಬಳಸ್ತೀನಿ, ಅಲೋವೆರಾ. ಅದು ಕ್ರೀಮ್ ಎತ್ಕೊಂಡೆ, ಅದೆಷ್ಟು ಒತ್ತಿದ್ರೂ ಅದು ಆಚೆನೇ ಬರ್ತಾ ಇಲ್ಲ. ಇದು ತುಂಬ ದಿವಸ ಆಗಿತ್ತು. ಜಾಸ್ತಿ ಬಳಸೋದಿಲ್ಲ ನಾನು. ಪೌಡ್ರು ಇದು ಪಕ್ಕ ಇದು ಒಂದೇ ಪೌಡ್ರ್ ಬಳ್ಕೊಂಡಿದ್ದಾಯಿತು. ಸ್ಯಾರಿಗೆ ಮ್ಯಾಚ್ ಆಗೋ ಯಾವುದಾದ್ರೂ ಒಂದು ಸ್ಟಿಕ್ಕರ್ ಎತ್ಕೊತೀನಿ. ಓಕೆ, ನೆಕ್ಸ್ಟ್ ಲಿಪ್ ಲೈನರ್. ಅದು ನಾನು ಔಟ್ಲೈನ್ ಮಾತ್ರ ಹಾಕ್ತೀನಿ, ಫುಲ್ಲು ಲಿಪ್ಸ್ಗೆ ಯೂಸ್ ಮಾಡಲ್ಲ. ರೆಡಿ ಆಗಿದ್ದೀನಿ. ಬ್ಯಾಕ್ ಸೈಡ್ ಮಿರರ್ ಕಾಣಿಸ್ತಾ ಇರಬೇಕು. ಎಲ್ಲ ಪಾರ್ಟಿಗಳಿಗೂ ಈ ಥರ ಇರಲ್ಲ, ಒಂದೊಂದು ಕಡೆ ಒಂದೊಂದು ಥರ. ಇದು ಸ್ಯಾರಿ ಬ್ಲೌಸ್ ಬಂದು ಬೇರೆ ರೆಡ್ ಕಲರೇ ಬಂದಿತ್ತು, ಆದರೆ ನಾನು ಅದು ಯೂಸ್ ಮಾಡಿಲ್ಲ. ಏಕೆಂದರೆ ಇದಕ್ಕೆ ಮ್ಯಾಚಿಂಗ್ ರೆಡ್ಡು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಆದ್ದರಿಂದ ನಾನು ಇದನ್ನು ಸಪ್ರೇಟಾಗಿ ತೆಗೆದುಕೊಂಡು ಸ್ಟಿಚ್ ಮಾಡಿಸಿದೆ. ಅದೇನೆ ಈ ವರ್ಕೆಲ್ಲ ನಾನೇ ಮಾಡ್ತೀನಿ. ನೋಡಿ, ನನಗೆ ಗೊತ್ತಿರೋಷ್ಟು ನಾನು ಮಾಡ್ಕೊತೀನಿ. ಮಣಿಗಳು, ರೆಡ್ ಕಲರ್ ಮಣಿಗಳು. ಡ್ರೆಸ್ ಮಾಡ್ಕೊಳ್ಳೋಕೆ ಹೋದಾಗ ಜಡೆ ಎಲ್ಲ ಟಚ್ ಆಗಿ ಲೂಸ್ ಆಗಿ ಆ ಕಡೆ ಈ ಕಡೆ ಅಲ್ಲಾಡ್ತಾಯಿತ್ತು. ಜ್ಯುವೆಲರಿ ಏನು ಚೇಂಜ್ ಮಾಡಿಲ್ಲ, ಇದೇ ಸೂಟ್ ಆಗ್ತಾ ಇತ್ತು. ಸೊ ಅದಕ್ಕೆ ಇದನ್ನೇ ಬಿಟ್ಟೆ. ಇದು ಸೂಟ್ ಆಗಲಿಲ್ಲ ಅಂದರೆ ಬೇರೆದಕ್ಕೆ ಚೇಂಜ್ ಮಾಡ್ತಾಯಿದ್ದೆ. ಇನ್ನು ಇಯರಿಂಗ್ಸು ಚೇಂಜ್ ಮಾಡಿಲ್ಲ, ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದೇ ನನಗೆ ಸಾಕು ಅನ್ನಿಸ್ತು. ಇನಫ್. ಹೇಗಿದೆ ಕಮೆಂಟ್ ಮುಖಾಂತರ ತಿಳಿಸಿ, ಲೈಕ್ ಕೊಡಿ. ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಇನ್ನೂ ಏನಾದರೂ ಎಕ್ಸ್ಚೇಂಜ್ ಮಾಡೋಂಗಿದ್ರೆ ಅದು ಕಮೆಂಟ್ ಮುಖಾಂತರ ಹೇಳಿ. ನನಗೇನಾದರೂ ಗೊತ್ತಿಲ್ಲ ಅಂದರೆ ನಾನು ತಿಳ್ಕೊಳ್ತೀನಿ. ಹೇರ್ ಸ್ಟೈಲ್ ಹೇಗಿದೆ? ಜಸ್ಟ್ ಹಾಫ್ ಆನ್ ಅವರ್ಗೆ ನಂದೆಲ್ಲ ರೆಡಿ ಆಗಿಬಿಡುತ್ತೆ. ಟಕ್ 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 ಅಂತ ಆಗ್ತಾ ಇರಬೇಕು. ಕೆಲವು ಜನ ಹೇಳ್ತಾರೆ ನಿಮ್ಗೆ ರೆಡಿ ಆಗೋಕ್ಕೆ ಬರೋಲ್ಲ ಅಂತ. ನಾನು
ಆಗೋದು ಇಷ್ಟ. ಅವರು ಏನೇನೋ ಹಚ್ಕೊತಾರೆ ಮುಖಕ್ಕೆ, ನನಗಿಷ್ಟ ಆಗಲ್ಲ. ನಾನು ಆ್ಯಕ್ಚುಲಿ ಕ್ರೀಮು ಪೌಡ್ರು ಮನೇಲಿದ್ದರೆ ಹಚ್ಚೋದಿಲ್ಲ, ಎಲ್ಲಿಗಾದರೂ ಹೋದರೆ ಮಾತ್ರ ಹಚ್ಚುತ್ತೀನಿ. ಅದೆಲ್ಲ ಹಚ್ಚೋದ್ರಿಂದ ಮುಖಗಳು ಕೆಟ್ಟೋಗುತ್ತೆ. ನಾನು ಏನೂ ಯೂಸ್ ಮಾಡಲ್ಲ. ಅದನ್ನು ಹಚ್ಚೋದು ಬೇಡ, ಅವುಗಳನ್ನ ತರಿಸ್ಕೊಳ್ಳೋದು ಬೇಡ. ಫಂಕ್ಷನ್ಸ್ ಇದ್ದರೆ ಮಾತ್ರ ಯೂಸ್ ಮಾಡೋದು, ಇಲ್ಲ ಅಂದರೆ ಅದೂ ಇಲ್ಲ. ಬರೀ ಸೋಪ್ ಒಂದೇ ಯೂಸ್ ಮಾಡೋದು. ಇನ್ನು ಬೇರೆ ಥರ ಎಲ್ಲ ರೆಡಿ ಆಗ್ಬೋದು. ಕಾಜಲ್ಲು ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗೇ ಕಾಣಿಸುತ್ತೆ. ಸದ್ಯಕ್ಕೆ ಸಾಕು. ಇದು ಬ್ಲೌಸ್ಗಳು ನಾವು ಚಿಕ್ಕಪೇಟೆಯಲ್ಲಿ ಸಪ್ರೇಟು ಯಾವುದೇ ಸಾರಿ ಎತ್ಕೊಂಡೋದ್ರೂ ಸಿಗುತ್ತೆ. ಅದಕ್ಕೆ ಮ್ಯಾಚಿಂಗ್ ತೆಗೆದುಕೊಂಡು ಸ್ಟಿಚ್ಚು ಮಾಡಿಸ್ಕೊಬೋದು. 200ಇಂದ 1000ವರೆಗೂ ಇದೆ ಒಂದು ಮೀಟ್ರು. ತುಂಬ ಚೆನ್ನಾಗಿರುತ್ತೆ. ಅದೇ ಈ ಬ್ಲೌಸು. ಇದು ಬಂದು 200 300 1 ಮೀಟ್ರು. 300 ಇರ್ಬೋದು ಅಂದ್ಕೊತೀನಿ. ಅಷ್ಟೇ ಆಗಿತ್ತು. ಇವಾಗ ಜಾಸ್ತಿ ಇರುತ್ತೆ. ಇದನ್ನೆಲ್ಲ ನಾವೇ ಮಾಡ್ಕೊಬೋದು. ಇವೆಲ್ಲ ಈಸಿನೇ ಮಾಡ್ಕೊಳ್ಳೋದು. ಇದನ್ನು ತಂದು ಈ ಮನೆಗಳನ್ನೆಲ್ಲ ನಾವು ಸ್ಟಿಚ್ ಮಾಡ್ಕೊಬೋದು. ಇಲ್ಲಾಂದರೆ ಇವೇ ಸಿಗುತ್ತೆ. ಇವುಗಳನ್ನ ತಂದು ಟೈಲರ್ ಕೈಗೆ ಕೊಟ್ಟರೆ ಸ್ಟಿಚ್ ಮಾಡಿಕೊಡ್ತಾರೆ ಸ್ಯಾರಿಗೆ. ವರ್ಕೆಲ್ಲ ಮಾಡೋದು ಈಸಿನೇ. ಇದು ಮಿಷಿನ್ ವರ್ಕು ಇಲ್ಲಿರೋದು. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ದಪ್ಪ ಇದ್ದೀವಿ, ಸಣ್ಣಗೆ ಕಾಣಿಸ್ಬೇಕು ಅಂದರೆ ಲಂಗ ಬದಲು ಲೆಗಿನ್ಸ್ನ ಯೂಸ್ ಮಾಡಿ, ಸಣ್ಣಕ್ಕೆ ಕಾಣಿಸ್ತೀರಾ.